Good morning, students. Welcome to the Aryabhatta PU Science College. Now, we are going to study the second period of this vector algebra formula. First period is the formula from 1 to 24th. ಒಂದನೇ ಫಾರ್ಮುಲಿಂದ 24ನೇ ಫಾರ್ಮುಲಾದವರೆಗೂ ನೀವು ಈ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಬರೋ ಫಾರ್ಮುಲಾನ ಕಲ್ತಿದ್ರಿ. ಈಗ ಎರಡನೇ ಪೀರಿಯಡಲ್ಲಿ 25ರಿಂದ 25th ಇದಕ್ಕೆ 30 ಫಾರ್ಮುಲಾವರೆಗೂ ಕಲಿತೀರ. ಆಮೇಲೆ ಮತ್ತೆ ಒಂದನೇ ಫಾರ್ಮುಲಾದಿಂದ 12th ಫಾರ್ಮುಲಾದವರೆಗೂ ಕಲಿತೀರ. ಇಷ್ಟು ಫಾರ್ಮುಲಾನ ನೀವು ಕ್ಲೀನಾಗಿ ಕಲಿತರೆ ನಿಮಗೆ ಆಗುತ್ತೆ. ಮತ್ತು ಇದಾದಮೇಲೆ ಥರ್ಡ್ ಪೀರಿಯಡ್ ಇದೆ. ಥರ್ಡ್ ಪೀರಿಯಡಲ್ಲೂ ಸ್ವಲ್ಪ ಫಾರ್ಮುಲಾ ಇದೆ, ಅದನ್ನು ಕಲಿಬೇಕು. ಫಸ್ಟ್ ಪೀರಿಯಡು, ಸೆಕೆಂಡ್ ಪೀರಿಯಡು, ಥರ್ಡ್ ಪೀರಿಯಡು 3 ಪೀರಿಯಡ್ ಫಾರ್ಮುಲಾನು ಕ್ಲೀನಾಗಿ ಕಲಿತ್ರೆ ನಿಮಗದು ಈಸಿ ಆಗುತ್ತೆ. ಈ ವೆಕ್ಟರ್ ಆಲ್ಜಿಬ್ರಾ ಅನ್ನೋ ಚಾಪ್ಟರ್ ಯಾವುದೇ ಲೆಕ್ಕ ಕೊಟ್ಟರು ಕ್ಲೀನಿಗೆ ಮಾಡ್ತೀರ. ನೆಕ್ಸ್ಟ್ ಕಂಟಿನ್ಯೂಡ್ ಫ್ರಮ್ ಪೀರಿಯಡ್ 1. ಸೊ 25th vector r is equal to vector a plus vector b plus vector c. Vector r is equal to vector a plus vector b plus vector c, which implies vector r is equal to a I cap plus b j cap plus c k cap. Vector r is equal to a I cap plus b j cap plus c k cap, which implies vector r mod r is equal to root a square plus b square plus c square. ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಈ ಫಾರ್ಮುಲಾ ಇಷ್ಟು. ಈ ಮೂರೂ ಥರ ಫಾರ್ಮುಲಾ ಇದ್ದಂಗೆ ಲೆಕ್ಕದೆಲ್ಲ ಬರ್ತಿವೆ, ನಂಬರ್ಸ್ಗಳು ಚೇಂಜ್ ಆಗ್ತಿರ್ತವೆ, ಅದನ್ನೇ ನೀವು ಕ್ಲೀನಾಗೆ ಬರೀಬೇಕು. ನೆಕ್ಸ್ಟ್ 26th ಫಾರ್ಮುಲಾ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮಾಡ್ ಎ ಇಂಟು ಎ ಕ್ಯಾಪ್. ಅಂದರೆ ಏನು ವೆಕ್ಟರ್ ಫಾರಮ್ ಇದ್ದರೆ ಮಾಡ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮಾಡ್ ಎ ಇಂಟು ಎ ಕ್ಯಾಪ್. ಇದು ವೆಕ್ಟರ್ ಫಾರಮ್. ಯೂನಿಟ್ ವೆಕ್ಟರ್ ಫಾರಮ್ ಆದರೆ ಎ ಕ್ಯಾಪ್ ಅಂದರೆ ಯಾವಾಗಲೂ ಯೂನಿಟ್ ವೆಕ್ಟರ್ ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬೈ ಮಾಡ್ ಎ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬೈ ಮಾಡ್ ಎ. ಇದು ವೆಕ್ಟರ್ ಫಾರಮ್. ನೆಕ್ಸ್ಟು ಮಾಡ್ಯುಲಸ್ ಫಾರಮ್. ಮಾಡ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬೈ ಎ ಕ್ಯಾಪ್. ಒಂದು ಮಾಡ್ ಫಾರಮ್ ನೋಡಿರಿ. ಈ 3 ಫಾರಮನ್ನು ಕೇಳ್ತಾರೆ. ಇದಕ್ಕೆ ಫೈಂಡ್ ದ ವೆಕ್ಟರ್ ಫಾರಮ್ ಆಫ್ ಅಂತೇಳಿ ಒಂದು ವೆಕ್ಟರ್ ಕೊಡ್ತಾರೆ, ಅದನ್ನು ನೀವು ಈ ಫಾರಮ ಬರೀಬೇಕು. ನಿಮಗೆ ಲೆಕ್ಕ ಮಾಡ್ತಾ ಅದನ್ನು ಬರುತ್ತೆ. ಮಾಡ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬೈ ಎ ಕ್ಯಾಪ್ ಅಂದರೆ ಮಾಡ್ ಫಾರಮ್. ನೆಕ್ಸ್ಟ್ 27th ಫಾರ್ಮುಲಾ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು a1i ಪ್ಲಸ್ a2j ಪ್ಲಸ್ a3k ಈಸ್. ನೋಡ್ರಿ, ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅಂತ ಕೇಳ್ತಾರೆ, ಒಂದು ಲೆಕ್ಕ ಕೊಡ್ತಾರೆ. ಈ ಫಾರ್ಮುಲಾ ಉಪಯೋಗಿಸಿ ಮಾಡಬೇಕು. ಯಾಕೆ ಈ ವೆಕ್ಟರ್ ಎ ಈಸ್ ಈಕ್ವಲ್ ಟು a1i ಕ್ಯಾಪ್ ಪ್ಲಸ್ a2j ಕ್ಯಾಪ್ ಪ್ಲಸ್ a3k ಕ್ಯಾಪ್ ಈಸ್ ಈಕ್ವಲ್ ಟು ಎ ಕ್ಯಾಪ್ ಈಸ್ ಈಕ್ವಲ್ ಟು a1i ಕ್ಯಾಪ್ ಪ್ಲಸ್ a2j ಕ್ಯಾಪ್ ಪ್ಲಸ್ a3k ಕ್ಯಾಪ್ ಬೈ ರೂಟ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್. ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ಕ್ಯಾಪ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು a1i ಕ್ಯಾಪ್ ಪ್ಲಸ್ a2j ಕ್ಯಾಪ್ ಪ್ಲಸ್ a3k ಕ್ಯಾಪ್ ಈಸ್ ಎ ಕ್ಯಾಪ್ ಈಸ್ ಈಕ್ವಲ್ ಟು a1i ಕ್ಯಾಪ್ ಪ್ಲಸ್ a2j ಕ್ಯಾಪ್ ಪ್ಲಸ್ a3k ಕ್ಯಾಪ್ ಬೈ ರೂಟ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್. ನೆಕ್ಸ್ಟ್ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ಅಂದರೆ ಇದು ವೆಕ್ಟರ್ ಫಾರಮ್. ಅದೇ ವೆಕ್ಟರ್ ಫಾರಮ್ ಇಂದ ಕಾಂಪೋನೆಂಟ್ಸ್ ಫಾರಮ್ ಇನ್ ಟರ್ಮ್ಸ್ ಆಫ್ ಯೂನಿಟ್ ವೆಕ್ಟರ್ಸ್ನಲ್ಲಿ ಬರೀರಿ. ಅಂದರೆ ನೋಡಿ, ವೆಕ್ಟರ್ ಎ ಆರ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅಂತ ಹೇಳ್ತಾರೆ. ಅದನ್ನು ಕಾಂಪೋನೆಂಟ್ಸ್ ಫಾರಮ್ನಲ್ಲಿ ಬರೀರಿ. ಅಂದರೆ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು a1i ಕ್ಯಾಪ್ ಪ್ಲಸ್ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ai ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್. ಅಂದರೆ ವೆಕ್ಟರ್ ಕಾಂಪೋನೆಂಟ್ಸ್ ಫಾರಮ್ ಇನ್ ಟರ್ಮ್ಸ್ ಆಫ್ ಯೂನಿಟ್ ವೆಕ್ಟರ್ಸ್. ನೆಕ್ಸ್ಟ್ ಇದರಲ್ಲಿ ಏನಂದರೆ ಈ ai ಕ್ಯಾಪ್ ಬಿ ಜೆ ಕ್ಯಾಪ್ ಆ್ಯಂಡ್ ಸಿ ಕೆ ಕ್ಯಾಪ್ ಇದ್ದರೆ ಇದು ವೆಕ್ಟರ್ ಕಾಂಪೋನೆಂಟ್ಸ್. ಇದು ಎ ಬಿ ಸಿ ನೋಡಿರಿ, ಬರೀ ಎ ಬಿ ಸಿ ಕೋಫಿಷಿಯೆಂಟ್ಸ್ ಆಫ್ ಐ ಜೆ ಕೆ, ಅದನ್ನು ನಾವು ಸ್ಕೇಲರ್ ಕಾಂಪೋನೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಐ ಜೆ ಕೆ ಅವೆಲ್ಲವು ಯೂನಿಟ್ ವೆಕ್ಟರ್ಸ್. ನೋಡಿರಿ, ಯೂನಿಟ್ ವೆಕ್ಟರ್ಸ್ ಯಾವುದು, ಕಾಂಪೋನೆಂಟ್ಸ್ ಯಾವುದು, ಸ್ಕೇಲರ್ ಕಾಂಪೋನೆಂಟ್ಸ್ ಯಾವುದು ನೋಡ್ಕೊಳ್ತೀವಿ. ಸೊ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ai ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್ ಅಂದರೆ ಇದು ವೆಕ್ಟರ್ ಫಾರಮ್, ಯೂನಿಟ್ ವೆಕ್ಟರ್ ಫಾರಮು. ai ಕ್ಯಾಪ್ ಬಿ ಜೆ ಕ್ಯಾಪ್ ಆ್ಯಂಡ್ ಸಿ ಕೆ ಕ್ಯಾಪ್ ಅಂದರೆ ವೆಕ್ಟರ್ ಕಾಂಪೋನೆಂಟ್ಸು. ಎ ಬಿ ಸಿ ಅದರಲ್ಲಿ ಸ್ಕೇಲರ್ ಕಾಂಪೋನೆಂಟ್ಸು. ಐ ಜೆ ಕೆ ಅಂದರೆ ಇದು ಯೂನಿಟ್ ವೆಕ್ಟರ್ ಕಾಂಪೋನೆಂಟ್ಸ್, ಯೂನಿಟ್ ವೆಕ್ಟರ್ಸ್.
ನೆಕ್ಸ್ಟ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಡಿವೈಸ್ ಇಂಟರ್ನಲ್ಲಿ ಆನ್ m:n. ನೋಡಿರಿ, ಎ ಮತ್ತು ಬಿ ಅನ್ನೋದು 2 ಪಾಯಿಂಟ್ ಇದೆ. ಈ ಪಾಯಿಂಟ್ಸಲ್ಲಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇದೆ. ಇದನ್ನು ಡಿವೈಸ್ ಇಂಟರ್ನಲ್ಲಿ ಅಂದರೆ ಒಳಗಡೆ ಒಂದು ಸ್ಟ್ರೈಟ್ ಲೈನ್ ಇತ್ತು ಅಂದರೆ ಒಳಗಡೆನೇ ಎಷ್ಟು ಡೈವಲ್ಲಿ ಇಂಟರ್ನಲ್ಲಿ ಆಗುತ್ತೆ. m:n ಫಾರಮ್ ಅಂದರೆ r = mb + na/m+n. ಇದು ಇಂಟರ್ನಲ್ಲಿ ಒಳಗಡೆ ಇರುತ್ತೆ. ಆಗುತ್ತೆ. ಎ ಮತ್ತು ಬಿ ಡಿವೈಸ್ ಇಂಟರ್ನಲ್ಲಿ ಆದರೆ mb + na/m+n. ಅದೇ ಎಕ್ಸ್ಟರ್ನಲ್ಲಿ ಹೊರಗಡೆ ಇದೆ. ಎಕ್ಸ್ಟರ್ನಲ್ಲಿ ಬಂತು ಅಂದರೆ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಡಿವೈಸ್ ಎಕ್ಸ್ಟರ್ನಲ್ಲಿ ಆನ್ m:n ಎಷ್ಟಾಗಂತಂದರೆ ಆ ವೆಕ್ಟರ್ r = mb - na/m-n. 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಡಿವೈಸ್ ಇಂಟರ್ನಲ್ಲಿ ಎಷ್ಟಾಗತ್ತಂದರೆ m+n. ಇದು ವೆಕ್ಟರ್, ಇದು ಗೊತ್ತಾಯ್ತಾ? ಇದು ವೆಕ್ಟರ್, ಇದು ಡಿವೈಸ್ ಯಾವ ಪಾಯಿಂಟಲ್ಲಿ ಡಿವೈಡ್ ಆಗುತ್ತೆ, ಯಾವ ವೆಕ್ಟರ್ ಫಾರಮ್ನಲ್ಲಿ ಡಿವೈಡ್ಸ್ mb - na/m-n. ಇದು ಫಾರ್ಮುಲಾ ಕ್ಲೀನಾಗಿ. ಇಂಟರ್ನಲ್ಲಿ ಅಂದರೆ ಇದೊಂದಿದೆ, ಈ ಸ್ಕೇಲ್ ಇದೆ 2:3. ಉದಾಹರಣೆಗೆ 1:2. ಇಲ್ಲಿ 3 ಭಾಗ ಮಾಡಿರ್ತೀನಿ ಸ್ಕೇಲನ್ನು. 1 ಭಾಗ ನಾನು ಇಟ್ಕೊತೀನಿ, 2 ಭಾಗ ಇನ್ನೊಬ್ಬನಿಗೆ ಕೊಡ್ತೀನಿ. ಈ ಸ್ಕೇಲನ್ನು ಇಂಟರ್ನಲ್ಲಿ ಡಿವೈಡ್ ಮಾಡಿ ಹಂಚ್ಕೊಳ್ರಿ ಅಂದರೆ 1 ಭಾಗ ನಾನು ಇಟ್ಕೊತೀನಿ, 2 ಭಾಗ ಅವನಿಗೆ ಕೊಡ್ತೀನಿ. ಸೊ ಅದಕ್ಕೆ ಅದು ಇಂಟರ್ನಲ್ಲಿ. ಎಕ್ಸ್ಟರ್ನಲ್ಲಿ ಅಂದರೆ ಈ ಸ್ಕೇಲನ್ನು ಎಕ್ಸ್ಟರ್ನಲ್ಲಿ ಡಿವೈಡ್ ಮಾಡಿ 1 ಭಾಗ ನಾನು, ಅಷ್ಟು ಭಾಗ ಇದು ಇಟ್ಕೊಳ್ರಿ, ಇನ್ನೊಬ್ಬನಿಗೆ ಕೊಡ್ರಿ ಅಂದರೆ ಈ ಅಷ್ಟು ಸ್ಕೇಲ್ ನನಗೆ, ಇದ್ರ ಜೊತೆಗೆ ಇದಕ್ಕಿಂತ ಡಬಲ್ ಆಗಿರೋ ಸೈಜನ್ನು ಅವನಿಗೆ ಕೊಟ್ಟಂಗೆ. ಗೊತ್ತಾಯ್ತು? ಇದು ಎಕ್ಸ್ಟರ್ನಲ್ ಡಿವಿಷನ್. ಅದಕ್ಕೆ ಉದಾಹರಣೆಗೆ ₹3 ಇರುತ್ತೆ. ₹3 ₹1 ನಾನು ಇಟ್ಕೊಬೇಕು, ಇದು ನನಗಿಂತ ಡಬಲ್ ಅಂದರೆ ₹2 ಇನ್ನು ಅವನಿಗೆ ಕೊಡಬೇಕು, x1 ಅವನಿಗೆ ಕೊಡಬೇಕು. ಅದು ಅವಾಗ 1:2 ಡಿವೈಡ್ ಮಾಡೋದು. ಅದು ಇಂಟರ್ನಲ್ಲಿ ಅಂದರೆ ₹1 ನಾನು ಕೊಡಬೇಕು, ₹2 ಅವನಿಗೆ ಕೊಡಬೇಕು. ಅದು ಇಂಟರ್ನಲ್ಲಿ. ಅದೇ ಎಕ್ಸ್ಟರ್ನಲ್ಲಿ ಆದರೆ ₹3 ಇರುತ್ತೆ. ₹3 ನಾನೇ ಇಟ್ಕೊಂಡ್ಬಿಡ್ತೀನಿ ಅಂದರೆ ಏನು, ಅವನಿಗೆ ಎಷ್ಟು ಕೊಡಬೇಕು, ನನಗೆ ಅದಕ್ಕಿಂತ ಡಬಲ್ ಅಂದರೆ ₹6 ನನ್ನ ಜಾಬಿಂದ ತೆಗೆದು ಅವನಿಗೆ ಕೊಡಬೇಕು. ಅದು ಎಕ್ಸ್ಟರ್ನಲ್ ಡಿವಿಷನ್. ಹಾಗೆ ನೆಕ್ಸ್ಟ್ ಎಕ್ಸ್ಟರ್ನಲ್ಲಿ r = mb + na/m+n. ಇದು ಇಂಟರ್ನಲ್ ಡಿವಿಷನ್. ಎಕ್ಸ್ಟರ್ನಲ್ ಡಿವಿಷನ್ ಅಂದರೆ mb - na/m-n. ಇದು ಎಕ್ಸ್ಟರ್ನಲ್ ಡಿವಿಷನ್. ನೆಕ್ಸ್ಟ್ ವೆಕ್ಟರ್ ಇಫ್ ವೆಕ್ಟರ್ a = ai + a2j ವೆಕ್ಟರ್ a = a1i + a2j + a3k and ವೆಕ್ಟರ್ b = b1i + b2j + b3k. then a.b = a1b1 + a2b2 + a3b3. ನೋಡಿ, ಇದು a.b ಅಂದರೆ ಏನು, a1b1 + a2b2 + a3b3. ಅದನ್ನು ಮಾತ್ರ ಮಲ್ಟಿಪ್ಲೈ ಮಾಡಿ ಹೇಳಬೇಕು. ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ. ಪ್ರೊಜೆಕ್ಷನ್ ಅಂದರೆ ನೆರಳು ಬಿ ಆನ್ ಎ ಮೇಲೆ ಬಿದ್ದಿರೋ ಪ್ರೊಜೆಕ್ಷನ್ ಅಂದರೆ ಏನು, ವೆಕ್ಟರ್ a.ವೆಕ್ಟರ್ ಬಿ ಡಿವೈಡೆಡ್ ಬೈ mod ಎ. ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ = ವೆಕ್ಟರ್ a.ವೆಕ್ಟರ್ ಬಿ ಬೈ mod ಎ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ = ವೆಕ್ಟರ್ a.ವೆಕ್ಟರ್ ಬಿ ಬೈ mod ಬಿ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ = ವೆಕ್ಟರ್ a.ವೆಕ್ಟರ್ ಬಿ ಬೈ mod ಬಿ. ಇದು ಇಷ್ಟು ವೆಕ್ಟರ್. ನೆಕ್ಸ್ಟ್ ಕ್ರಾಸ್ ಪ್ರಾಡಕ್ಟ್ ಆಫ್ ಫಾರ್ಮುಲಾ. ಕ್ರಾಸ್ ಪ್ರಾಡಕ್ಟ್ ಅಂದರೆ ಏನು, ಅಥವಾ ವೆಕ್ಟರ್ ಪ್ರಾಡಕ್ಟ್ ಅಂತ ಕರಿತೀವಿ. ಕ್ರಾಸ್ ಪ್ರಾಡಕ್ಟನ್ನು a × b = mod a × mod b × sin θ n cap. a × b = mod a × mod b × sin θ n cap. ಮಾಡಿಂದೆಲ್ಲ ಈ ಕ್ರಾಸ್ ಪ್ರಾಡಕ್ಟಿಂದೆಲ್ಲ ನಿಮಗೆ ಪಾಠ ಮಾಡ್ಬೇಕಾದ್ರೆ ಇನ್ನೂ ಡೀಟೇಲಾಗಿ ಹೇಳ್ತಾರೆ. ಈ ಜಸ್ಟ್ ಫಾರ್ಮುಲಾ. ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳಿದ್ದೆ ಕೇರಮ್ ಬೋರ್ಡ್ ಎಕ್ಸಾಂಪಲ್. ಒಂದು ಪಾನ್ ಇರುತ್ತೆ, ಕೇರಮ್ಗೆ ಸ್ಟ್ರೈಕರ್ ಇಂದ ಪಾನಿಗೆ ಒಂದು ಹೊಡೆದ್ರೆ ಅದು ಎ ವೆಕ್ಟರು. ಪಾನು ಸೀದಾ ಕೋಚ್ ಒಳಗೆ ಹೋಯ್ತು ಅಂದರೆ ಬಿ ವೆಕ್ಟರು. ಅದು sin θ n cap. ಅದು ವೆಕ್ಟರ್ ಬೋರ್ಡ್. ಇದಕ್ಕೆ ನಿರ್ದಿಷ್ಟವಾದ ಡೈರೆಕ್ಷನ್ ಇರುತ್ತೆ. a × b = mod a × mod b × sin θ n cap. a × b = mod a mod b sin θ n cap. a × b is a vector quantity. a × b is a vector quantity. a × b = 0 implies a vector a parallel vector b implies θ = 0. Vector a × vector b = 0 implies vector a parallel vector b implies θ
theta is equal to 0 degree. A cross B is equal to mod A into mod B n cap, which implies A perpendicular B. Vector A perpendicular vector B implies theta is equal to pi by 2, means 90 degree. Vector A cross vector B is equal to mod A mod B n cap. Implies vector A perpendicular vector B implies theta is equal to pi by 2. Next, A cross B is equal to AB sin theta. ನೋಡ್ರಿ ಇಲ್ಲಿ mod A mod B sin theta n ಕ್ಯಾಪ್ ಇದೆ. ಅದೇ ರೀತಿ mod A ಅಂದರೆ ಏನು, A ಬರೀ ಮ್ಯಾಗ್ನಿಟ್ಯೂಡು, AB sin theta n ಕ್ಯಾಪ್. ವೆಕ್ಟರ್ A ಕ್ರಾಸ್ ವೆಕ್ಟರ್ B is equal to AB sin theta n ಕ್ಯಾಪ್. ನೆಕ್ಸ್ಟ್, ಯೂನಿಟ್ ವೆಕ್ಟರ್ I ಕ್ಯಾಪ್ I is equal to J ಕ್ಯಾಪ್ J is equal to K ಕ್ಯಾಪ್ K is equal to 0. ಅಲ್ಲಿ ಒಂದಿತ್ತು, I ಕ್ಯಾಪ್ I is equal to J ಕ್ಯಾಪ್ J is equal to K ಕ್ಯಾಪ್ K is equal to 1 ಅಂತ ಇತ್ತು, ಇಲ್ಲಿ 0 ಇದೆ. I ಕ್ಯಾಪ್ I is equal to J ಕ್ಯಾಪ್ J is equal to K ಕ್ಯಾಪ್ K is equal to 0. ನೆಕ್ಸ್ಟ್, I ಕ್ಯಾಪ್ J is equal to K, ಅಲ್ಲಿ I ಕ್ಯಾಪ್ J is equal to 0 ಇತ್ತು, ಇಲ್ಲಿ ಹಂಗಲ್ಲ K. I ಕ್ಯಾಪ್ K is equal to K, I ಕ್ಯಾಪ್ J is equal to K, J ಕ್ಯಾಪ್ K is equal to I, K ಕ್ಯಾಪ್ K ಕ್ರಾಸ್ I is equal to J. I ಕ್ರಾಸ್ J is equal to I ಕ್ಯಾಪ್ ಕ್ರಾಸ್ J ಕ್ಯಾಪ್ is equal to K ಕ್ಯಾಪ್, J ಕ್ಯಾಪ್ ಕ್ರಾಸ್ K ಕ್ಯಾಪ್ is equal to I ಕ್ಯಾಪ್, K ಕ್ರಾಸ್ K ಕ್ಯಾಪ್ ಕ್ರಾಸ್ I ಕ್ಯಾಪ್ is equal to J ಕ್ಯಾಪ್. ನೆಕ್ಸ್ಟ್, ಸೈನ್ ಥೀಟಾ is equal to mod A ಕ್ರಾಸ್ B by mod A mod B. ಸೈನ್ ಥೀಟಾ is equal to A ಕ್ರಾಸ್ B by mod A mod B. ನೆಕ್ಸ್ಟ್, ಏರಿಯಾ ಆಫ್ ಎ ಟ್ರಯಾಂಗಲ್ is equal to half into A ಕ್ರಾಸ್ B. ಏರಿಯಾ ಆಫ್ ಟ್ರಯಾಂಗಲ್ is equal to half into A ಕ್ರಾಸ್ B. Area of parallelogram is equal to A cross B. Area of parallelogram is equal to A cross B. Next, A cross B vector A cross vector B plus vector C is equal to vector A cross vector B plus vector A cross vector C. Vector A cross vector B plus C is equal to vector A cross vector B plus vector A cross vector C. Next, lambda into A cross vector B is equal to lambda into vector A cross vector B is equal to lambda A vector A into A cross vector B is equal to vector A cross lambda vector B. Lambda into vector A cross vector B is equal to lambda vector A in cross vector B is equal to vector A cross lambda vector B. Next, if A is equal to A1I cap plus A2J cap plus A3K cap and B is equal to B1I cap plus B2J cap plus B3K cap, which then A cross B is equal to IJK, determinant of IJK, I cap J cap K cap A1 A2 A3 B1 B2 B3. Vector A cross vector B is equal to I cap J cap K cap A1 A2 A3 B1 B2 B3. So this is the area of the triangle. So area of that A cross B, A cross you see. So all these formulas you have to write it 10 times. Then by seeing one time, without seeing 10 times you have to write it. Then it is very easy. ಎಷ್ಟು ಪ್ರಾಬ್ಲಮ್ನೂ ನೀವು 10 ಸತಿ ಬರೀಬೇಕು, ಅವ ನಿಮಗೆ ಈ ವೆಕ್ಟರ್ ಆಲ್ಜಿಬ್ರಾದು ಇದೆ. ನೆಕ್ಸ್ಟ್ ಥರ್ಡ್ ಪೀರಿಯಡಲ್ಲಿ ಇನ್ನೊಂದಿಷ್ಟು ಫಾರ್ಮುಲಾ ಇದೆ, ಅದನ್ನು ಬರೆಸ್ತೀನಿ. ಓಕೆ, ಬೆಸ್ಟ್ ಆಫ್ ಲಕ್.